ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹೀಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ಇದು ಚಿಟ್ಟೆ ತಾಮ್ರಲ್ಲಿ ಗಂಡು. ನಮ್ಮದು ಹಳೆ ಲೈನು ಚಿಟ್ಟೆ ತಾಮ್ರಲ್ಲಿ ಏನಿದೆ ಆ ಲೈನಲ್ಲಿ ಗಂಡು. ಆಲ್ರೆಡಿ ಈ ಗಂಡು 5:30 6 ಗಂಟೆ ಹಾರ್ತಾ ಇದ್ದಿದ್ದು ಗಂಡು ಹೆವಿ ಬಾಜಿ ಮಾಡ್ಕೊಂಡಿದೆ. ತುಂಬ ಅಂದರೆ ತುಂಬ ಜಾಸ್ತಿ ಬಾಜಿ ಆಗಿದೆ. ಅದಕ್ಕೋಸ್ಕರ ಹಕ್ಕಿನ ಬಿಡೋಕ್ಕಾಗ್ತಾ ಇಲ್ಲ. ಯಾರೋ ಬಾಜಿ ಕಂಟ್ರೋಲ್ ಮಾಡಿ ಬಿಡಂಗಿದ್ರೆ ಬಿಡ್ಕೊಬೋದು. ತುಂಬ ಬಾಜಿ ರೋಲ್ ಆಗಿದೆ ಹಕ್ಕಿ. ಸುಮ್ಮನೆ ಕೈಯಿಂದ ಬಿಟ್ರೆ ಅಕ್ಕಿ ಫುಲ್ಲು ಬಾಜಿ ಮಾಡ್ಕೊಂಡು ಬಿದ್ದೋಗುತ್ತೆ, ಅಷ್ಟು ರೋಲ್ ಆಗಿದೆ. ಇನ್ನೊಂದೇನೆಂದರೆ ಹಕ್ಕಿ ಜಾತಿ ಮಾಡ್ಕೊಳಕ್ಕೂ ತುಂಬ ಒಳ್ಳೆ ಗಂಡಿದು. 1.5 ದಸ್ತದ ಗಂಡು. ಯಾರು ದೊಡ್ಡಕ್ಕಿ ಮಾಡ್ಕೊಂಡು ಜಾತಿ ಮಾಡ್ಕೊಬೇಕಂದ್ರೂ ಸೂಪರ್ ಟಾಪ್ ಕ್ಲಾಸ್ ಲೈನು. ನಮ್ಮ ಮನೇದು ಏನು ಹಳೆ ಅಕ್ಕಿಗಳು ವಿಡಿಯೋ ಹಾಕ್ತಾಯಿರ್ತೀನಿ ನಾನು ಚಿಟ್ಟೆ ತಾಮ್ರಲ್ಲಿ, ಆ ಲೈನಲ್ಲಿ ಗಂಡಿದು. ಯಾರೇ ಇಸ್ಕೊಂಡ್ರೂ ಹಕ್ಕಿನ ಆರಾಮಾಗೆ ದೊಡ್ಡ ಗಂಡು ಮಾಡ್ಕೊಂಡು ಒಂದು ಒಳ್ಳೆ ಲೈನ್ ಮಾಡ್ಕೊಳ್ಳೋಕ್ಕೆ ಜಾತಿ ಮಾಡ್ಕೊಳ್ಳೋ ಗಂಡು ಮಾಡ್ಕೊಬೋದು. ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಮೈ ಮೇಲೆ ಬಣ್ಣನೂ ತೋರಿಸ್ತೀನಿ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 2,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಚಿಟ್ಟೆ ತಾಮ್ರಲ್ಲಿ ಗಂಡು. ಫ್ರೆಂಡ್ಸ್, ಈಗೇನು ಜಸ್ಟ್ ಚಿಟ್ಟೆ ತಾಮ್ರಲ್ಲಿ ಗಂಡು ತೋರಿಸ್ದೆ. ಸಿಂಗಲ್ ಟೇಲು ಚಡಿವಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಿದ್ದು ಗಂಡು. ಇಲ್ಲಿ ನೋಡ್ಬೋದು ಚಡಿವಲ ಇರುತ್ತೆ. ಚುಪ್ ತಿರಿ ಉದ್ದ ತಿರಿನೂ ಹೊಡೆದಿಲ್ಲ ನಾವು. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ವೈಬ್ರೇಷನ್ನು. ಇಲ್ಲಿ ನೋಡ್ಬೋದು, ಇಲ್ಲಿ 2 ಸೈಡು ತಿರಿ ಎಲ್ಲ ಫುಲ್ ಇದೆ. ಯಾರೋ ಹಾರಿಸ್ಕೊಳ್ಳೋಕ್ಕೆ ಬಂದರೆ ಬಾಜಿ ಕಂಟ್ರೋಲ್ ಮಾಡಿ ಬಿಡ್ಕೊಳ್ಳೋಕೆ ಬಂದರೆ ಅವ್ರು ಹಾರಿಸ್ಕೊಬೋದು. ಮೈ ಮೇಲೆಲ್ಲ ನೋಡ್ಬೋದು ಹಿಂಗೆ ಕಪ್ಪು ಚುಕ್ಕೆಗಳು ತುಂಬ ಕಡೆ ಇರುತ್ತೆ. ನೋಡ್ಬೋದು ಬಾಲ್ದಲ್ಲೆಲ್ಲ ಕಪ್ಪು ಚುಕ್ಕೆಗಳಿರುತ್ತೆ. ನಮ್ಮದು ಮೇಯ್ನು ದೊಡ್ಡ ಲೈನ್ ಇದೆ ಚಿಟ್ಟೆ ತಾಮ್ರಲ್ದು, ಆ ಲೈನಲ್ಲಿ ಮಾಡಿಸಿರೋ ಗಂಡು. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು, ಒಡಕ್ಲು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು, ಒಡಕ್ಲು ಇನ್ನೂ ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಇಲ್ಲಿ ನೋಡ್ಬೋದು ಗಂಡಿದ ಕಣ್ಣು ಬಂದ್ಬಿಟ್ಟು ತುಂಬ ಟಾಪ್ ಕ್ಲಾಸ್ ಆಗಿರುತ್ತೆ. ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಗಂಡಾಗತ್ತೆ. ಚಿಟ್ಟೆ ತಾಮ್ರಲ್ಲಿ ಗಂಡಿದೆ. ರಿಂಗ್ ನಂಬರ್ 5224. ಇದು ನಮ್ಮ ಮನೆಯದು ಚಿಕ್ಕದುಮ ಲೈನಲ್ಲಿ ಹೆಣ್ಣು. ಈ ಹೆಣ್ಣು ಈ ವರ್ಷವೇ 6-6:15 ಗಂಟೆ ಹಾರಿರೋ ಹೆಣ್ಣು. ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ. ಪಲ್ಲಾನು ಅಷ್ಟೇ 25ರಿಂದ 30 ನಿಮಿಷ ಪಲ್ಲ ಹೋಗೋದು.
ಏನಂದರೆ ಮಸ್ತಿಗೆ ಬಂದ್ಬಿಡ್ತು ಹಕ್ಕಿ. ಮಸ್ತಿಗೆ ಬಂದಾಗಿಂದ ಒಂದು ಗಂಡನ್ನು ಛತ್ರಿ ಮೇಲೆ ಬಿಡೋಕ್ಕಾಗ್ತಾಯಿಲ್ಲ. ಗುಮಾಯಿಸಿದ್ರೆ ಸಾಕು ಅದರ ಗಂಡುಗಳು ಛತ್ರಿ ಮೇಲೆ ಹೋಗ್ಬಿಟ್ಟು ಸೀದಾ ಮಸ್ತಿ ಮಾಡಿಬಿಟ್ಟು ಗಂಡುಗಳನ್ನ ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಈ ಹೆಣ್ಣ ತೆಗೆದುಬಿಡ್ತಾ ಇದ್ದೀವಿ ನಾವು. ರೆಕ್ಕೆನೂ ಹೊಡೆದ್ಬಿಟ್ಟಿದ್ದೀವಿ, ಯಾಕಂದರೆ ಬಿಡ್ಕೊಳ್ಳೋದು ಕಷ್ಟ. ಈ ಹೆಣ್ಣ ತುಂಬ ಮಸ್ತಿಗೆ ಬಂದುಬಿಟ್ಟಿದೆ. ಮೇಯ್ನ್ ಏನಂದರೆ ಒಳ್ಳೆ ಲೈನ್ ಅಕ್ಕಿ. ಪಕಟಗಳು ನೋಡ್ಬೋದು, 2 ಪಕಟ, ಆಚೆ ಪಕಟ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಮೀಡಿಯಮ್ ಸೈಜ್ಗಿಂತ ಚಿಕ್ಕ ಚೊಂಚಿರುತ್ತೆ, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಖತ್ತಾಗಿದೆ. ಜಾತಿ ಮಾಡ್ಕೊಂಡು ಬ್ರೀಡ್ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಹೆಣ್ಣಿದು. ಯಾಕಂದರೆ ಈ ಹೆಣ್ಣು ನಾವು ಮಸ್ತಿ ಮಾಡ್ತಾ ಇರಲಿಲ್ಲ ಅಂದರೆ ಈ ವರ್ಷ ಒಂದು 7ರಿಂದ 8 ಗಂಟೆ ಅಕ್ಕಿ ಆರಾಮಾಗಿ ಟೂರ್ನಮೆಂಟಿಗೆ ಬಿಡ್ಕೊಬೋದಿತ್ತು. ತುಂಬ ಮಸ್ತಿ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದೆ. ಅದಕ್ಕೋಸ್ಕರ ಅಕ್ಕಿನ ಕೊಡ್ತಾಯಿದ್ದೀವಿ. ಕ್ವಾಲಿಟಿ ವೈಸು ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ಇದೇ ಹೆಣ್ಣು ನೀವೇನಾದ್ರು ಟೂರ್ನಮೆಂಟ್ ಸೀಸನ್ ಆದಮೇಲೆ ಕೇಳಿದ್ರೆ ರೇಟ್ಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಇವಾಗ ನಮಗೆ ಇಲ್ಲಿ ಹೆಣ್ಣುಗಳ ಅವಶ್ಯಕತೆ ಇಲ್ಲ. ಯಾಕಂದರೆ ಇರೋ ಹೆಣ್ಣುಗಳೆಲ್ಲ ನಾವು ಕೊಟ್ಬಿಡ್ತೀವಿ ಇವಾಗ ಈ ಟೈಮಲ್ಲಿ. ಆಮೇಲೆ ನಮಗೆ ಟೂರ್ನಮೆಂಟ್ ಮುಗಿದ ಮೇಲೆ ಹೆಣ್ಣುಗಳು ಬೇಕಾಗತ್ತೆ ಜೊತೆ ಮಾಡ್ಕೊಳ್ಳೋಕ್ಕೆ. ಆ ಟೈಮಲ್ಲಿ ರೇಟ್ಗಳು ಜಾಸ್ತಿ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ಸಖತ್ತಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ. ಹಕ್ಕಿ ಕ್ವಾಲಿಟಿ ಕಂಡೀಷನ್ ನೋಡಿ ನೀವು ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ ಈ ಹೆಣ್ಣಿಂದು. ಚಿಕ್ಕದುಮಾಲಿ ಹೆಣ್ಣು ಫ್ರೆಂಡ್ಸ್. ಈಗಿನ ಜಸ್ಟ್ ಚಿಕ್ಕದುಮ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. ಸರಕ್ನಿ ಸಖತ್ತಾಗಿದೆ, ಗೇಟ್ಲಿ ಸಖತ್ತಾಗಿದೆ, ಬಾಜಿ ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಏನಂದರೆ ಹೆಣ್ಣು ಹೆವಿ ಮಸ್ತಿಗೆ ಬಂದ್ಬಿಟ್ಟಿದೆ. ಹಾರಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಿಂಗೆ ಮಸ್ತಿ ಮಾಡಿದಾಗ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಸೂಪರ್ ವೈಬ್ರೇಷನ್ ಮಾಡುತ್ತೆ ಈ ಹೆಣ್ಣು. ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಹೆಣ್ಣಾಗತ್ತೆ. ಲೆಂತ್ ವೈಸು, ಚಿಡಿ ಶೇಪು ಸೂಪರ್ ಅಗಲ ಇದೆ. ಇವೆಲ್ಲ ನೋಡ್ಬೋದು ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಇನ್ನೂ ಚೇಂಜಸ್ ಬರುತ್ತೆ. ಹೆವಿ ಕ್ರ್ಯಾಕ್ಸು ಒಡಕಲಿರುತ್ತೆ ನೋಡ್ಬೋದು ಇಲ್ಲಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಸಖತ್ ಡಾರ್ಕ್ ಆಗಿರುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ನು ಇವೆಲ್ಲ ನೋಡ್ಬೋದು, ಸಖತ್ತಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಪೂರ್ತಿ ಕಣ್ಣು ಶುದ್ಧ ಕಣ್ಣದಿರುತ್ತೆ ನೋಡ್ಬೋದು ಇಲ್ಲಿ. ಅನಾರಿ ಅನ್ನೋದು ಲೈಟ್ ಪಿಂಕಿಶ್ ಆಗೇನಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಒಡ್ಕಲ್ಗೆ ಟರ್ನ್ ಆಗ್ಬಿಡುತ್ತೆ. ಆವಾಗಂತೂ ಈ ಕಣ್ಣು ಬಂದ್ಬಿಟ್ಟು ಹೆವಿ ಒಡ್ಕಲ್ ಕಣ್ಣಿಗೆ ಟರ್ನ್ ಆಗೋ ಕಣ್ಣಿದು. ಚಿಕ್ಕದುಮಾಲಿ ಹೆಣ್ಣು. ರಿಂಗ್ ನಂಬರ್ 3732. ಇದು ಸುರ್ಮಿಯಲ್ಲಿ ಆಚೆ ಪಕಟ, ಸ್ಟ್ಯಾಂಡಿಂಗ್ ಸ್ಟೈಲು, ಹೆವಿ ಚಡಿ ಅಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು, ಫುಲ್ ಹೆವಿ ಚಡಿ, ಎಸ್ ಟೈಪ್ ಕುತ್ತಿಗೆ, ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಕಣ್ಣು ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಬಾಲನ ಕಿತ್ಕೊಟ್ಟಿದ್ದೀವಿ, ಹೊಸ ಬಾಲಗಳು ಬರಲಿ ಅಂತ. ರೆಡಿಯಾಗಿ ಹಾರಿಸ್ತಾ ಇರೋ ಅಕ್ಕಿ ಇದು. ರೆಡಿಯಾಗಿ ಹಾರಿಸ್ತಾ ಇರೋ ಅಕ್ಕಿ. ಆಲ್ರೆಡಿ ಈ ಹೆಣ್ಣು ಬಂದ್ಬಿಟ್ಟು 6-6:15 ಗಂಟೆ ಹಾರ್ತಾ ಇರೋ ಹೆಣ್ಣು. ಇನ್ನೂ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗ್ ಜಾಸ್ತಿ ಮಾಡ್ಕೊಂಬರುತ್ತೆ. 6-6:15 ಗಂಟೆ ಹಾರ್ತಾ ಇರೋ ಹೆಣ್ಣು. ಯಾರೋ ಹೆಣ್ಣು ಹಾರಿಸೋರಿದ್ರೆ ಇಸ್ಕೊಂಡ್ರೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಏನಂದರೆ ನಮ್ಮ ಮನೆ ಮೇಲೆ ಇದು ಹಕ್ಕಿ ಕೂರ್ತಾ ಇಲ್ಲ, ಸೀದಾ ಅಕ್ಕಿ ಬರುತ್ತೆ, ಬಾಜಿ ಮಾಡುತ್ತೆ. ಬಾಜಿ ಮಾಡಿ ಮುಂದೆ ಹೋದರೆ ಹಕ್ಕಿ ಪಕ್ಕದ ಬಿಲ್ಡಿಂಗ್ ಮೇಲೆ ಹೋಗಿ ಕೂರ್ತಾ ಇದೆ. ನಮ್ಮನೆ ಬಿಲ್ಡಿಂಗ್ ಮೇಲೆ ಕೂರ್ತಾ ಇಲ್ಲ. ಅದೇನಕ್ಕೆ ಪಕ್ಕದ ಮನೆ ಮೇಲೆ ಕೂರ್ತಾ ಇರೋದಂದರೆ ಪಟ್ಟಯಿಂದನೇ ಅದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಇದು ಪಟ್ಟಯಿಂದನೇ ಪಕ್ಕದ ಮನೆ ಮೇಲೆ ಹೋಗಿ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ಛತ್ರಿ ಮೇಲೆ ಎಷ್ಟೇ ನಾವು ಇದು ಮಾಡೋರು ಬರ್ತಾಯಿಲ್ಲ. ಹೊಸ ಜಾಗಕ್ಕೆ ಹೋದರೆ ಹಕ್ಕಿ ಫಿನಿಶಿಂಗು ಮಾಡ್ಕೊಳತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಹೊಸ ಜಾಗದಲ್ಲಿ ಏನಂದರೆ ಹೊಸ ಛತ್ರಿ ಮೇಲೆ ಅಭ್ಯಾಸ ಮಾಡಿದ್ರೆ ಹಕ್ಕಿ ಕೂರೋ ಸ್ಟಾರ್ಟ್ ಮಾಡುತ್ತೆ. ಹೆಣ್ಣಕ್ಕಿ ನೆಕ್ಸ್ಟು ನಿಮಗೆ ಜಾತಿ ಮಾಡ್ಕೊಳಕ್ಕೂ ತುಂಬ ಒಳ್ಳೆ ಹೆಣ್ಣು. ಸುರ್ಮಿಯಲ್ಲಿ ಹೆಣ್ಣಿದು. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಸೇಮ್ ಗಂಡು ಥರ ಕಾಣುತ್ತೆ. ಆದರೆ ಹೆಣ್ಣಕ್ಕಿ ಇದು. ಮಸ್ತಿನೂ ಅಷ್ಟೇ, ಜಾಸ್ತಿ ಮಸ್ತಿ ಮಾಡಲ್ಲ. ಆಡಿಸೋ ಟೈಮಲ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ ಆಡಿಸೋದು, ಮಸ್ತಿ ಮಾಡೋದು ಬಿಟ್ಬಿಡುತ್ತೆ. ಬರೀ ಏನು ಹಾರಬೇಕು ಅದ್ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ. ಏನಂದರೆ ನಮ್ಮ ಬಿಲ್ಡಿಂಗ್ ಮೇಲೆ ಕೂರ್ತಾ ಇಲ್ಲ, ಪಕ್ಕದ ಬಿಲ್ಡಿಂಗ್ ಮೇಲೆ ಹೋಗಿ ಕೂತ್ಕೊತಾ ಇದೆ. ಅದು ಪಟ್ಟಯಿಂದನೇ ಅದು ಆ ಪಕ್ಕದ ಬಿಲ್ಡಿಂಗ್ ಅಭ್ಯಾಸ ಆಗಿರೋದಕ್ಕೆ ಅಲ್ಲೋಗಿ ಕೂರ್ತಾರೋ ಹಕ್ಕಿ ಇದು. ಕ್ವಾಲಿಟಿ ವೈಸು, ಕಂಡೀಷನ್ನು, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಸುರ್ಮಿ ಹೆಣ್ಣ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ತುಂಬ ಒಳ್ಳೆ ಹೆಣ್ಣು.
ಶೋಕ್ ಮಾಡ್ಕೊಳ್ಳೋಕ್ಕೆ, ಬ್ರೀಡ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಹೆಣ್ಣಿದು. ಕ್ವಾಲಿಟೀಸ್ ನೋಡ್ಬೋದು, ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಏನು ಸುರುಮಿಯಲ್ಲಿ ಹೆಣ್ಣು ತೋರಿಸ್ದೆ, ಬಾಲ ಎಲ್ಲ ಕಿತ್ಕೊಟ್ಟಿರೋದು ಆಲ್ಮೋಸ್ಟ್ ಬರ್ತಾ ಇದೆ ಬಾಲಗಳು. ನೋಡ್ಬೋದು ಟ್ಯೂಬ್ಗಳು ಬಂದುಬಿಟ್ಟಿದೆ. ನೋಡ್ಬೋದು ಇಲ್ಲಿ ಶುತ್ತಿರಿ ಉದ್ದಾ ತಿರಿ ನೋಡ್ಬೋದು. 2ನೇ ದಸ್ತದ ಹಕ್ಕಿ ಇದು. ತಿರಿಗಳು ಅಷ್ಟೇ ಫುಲ್ ಇದೆ. ತಿರಿಗಳ ಜೊತೆನೇ ಕೊಡ್ತೀನಿ, ಯಾಕಂದರೆ ಯಾರು ಹಾರಿಸ್ಕೊಳ್ಳೋರು ಇದ್ದರೆ ಹಾರಿಸ್ಕೊಳ್ಳಿ, ಆಮೇಲೆ ನೀವು ಜೊತೆ ಮಾಡ್ಕೊಳ್ಳಿ. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು ಚಡಿ ಶೇಪು ಸೂಪರ್ ಅಗಲ ಇದೆ. ಪ್ಲಸ್ಸು ಆಚೆ ಪಕಟಗಳು ಇಲ್ಲಿ ನೋಡ್ಬೋದು. ಪಕಟಗಳು ಆಚೆ ಪಕಟ ಇರುತ್ತೆ. ಕ್ವಾಲಿಟಿ ವೈಸ್ ಸಖತ್ತಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆ ಸಖತ್ತಾಗಿರುತ್ತೆ. ಕಂಡೀಷನ್ ಸಖತ್ತಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು, ಗೋಲ್ಡ್ ಶೇಡು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಇದು ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಾಡ್ಕೊಂಡಿದೆ. ಔಟರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ಸಖತ್ ಅಗಲ ಕಣ್ಣಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸೂಪರಾಗಿ ಮಾಡುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ನೆಕ್ಸ್ಟು ಈ ಪಿಂಕಿ ಶನರಿ ಏನಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲ್ ಟರ್ನ್ ಆಗುತ್ತೆ. ಅದಾದಮೇಲೆ ಒಡಕಲ್ ಕಣ್ಣು ಜಾಸ್ತಿ ಆಗುತ್ತೆ ಈ ಲೈನಲ್ಲಿ. ಸುರುಮಿಯಲ್ಲಿ ಹೆಣ್ಣಿದು. ರಿಂಗ್ ನಂಬರ್ 3704 ಫ್ರೆಂಡ್ಸ್. ನಮ್ಮದು 8 ಅವರ್ ಲೈನು ಚಾಂಪಿಯನ್ ಲೈನ್ ತಾರ ಏನಿದೆ, ಆ ತಾರಕ್ಕೂ ಚೀನಿಗೂ ಮಾಡಿಸಿರೋ ಹೆಣ್ಣಿದು. ಹಕ್ಕಿಗೆ ಅಲ್ಲಿ ಕಪ್ಪು ರೆಕ್ಕೆಗಳಿದೆ. ಇದು ತಾರ ಅಂತ ಕೊಡ್ತಾ ಇಲ್ಲ ನಾನು, ದುಬಾಸ್ ಅಂತ ಕೊಡ್ತಾ ಇರೋದು. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಪಕಟಗಳು ನೋಡ್ಬೋದು. 2 ಆಚೆ ಇರುತ್ತೆ. ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ, ಯಾಕಂದರೆ ಬಾಲ ಗಲೀಜು ಮಾಡ್ಕೊಂಬಿಟ್ಟಿತ್ತು. ಬಾಲ ಕಿತ್ಕೊಟ್ಟಿದ್ದೀವಿ. ಈ ಹೆಣ್ಣಲ್ಲಿ ನೀವೊಂದು 5 ಗಂಟೆ ಮಿನಿಮಮ್ ಮಾಡಿರೋ ಗಂಡುಗಳು ಹಾಕ್ಕೊಂಡ್ರು, ಯಾವ ಬಣ್ಣ ಆದರೂ ಹಾಕ್ಕೊಳ್ಳಿ, 5 ಗಂಟೆ ಮಿನಿಮಮ್ ಮಾಡಿರೋ ಗಂಡು ಹಾಕ್ಕೊಂಡ್ರು ಪಟ್ಟಗಳು 7 ಇಂದ 8 ಗಂಟೆ ಮೇಲೆ ಬರುತ್ತೆ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ಇವಾಗ ಏನಂದರೆ ಇವಾಗ ಹಾರಿಸೋ ಸೀಸನ್ನಲ್ಲಿ ಹೆಣ್ಣುಗಳ ಡಿಮ್ಯಾಂಡ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ಗೆ ಹೆಣ್ಣುಗಳು ಸಿಗಲಿ ಅಂದ್ಬಿಟ್ಟು ಆಗ್ತಾ ಇರೋದು. ಯಾಕಂದರೆ ನೀವು ಬ್ರೀಡಿಂಗ್ ಟೈಮಲ್ಲಿ ಹೆಣ್ಣುಗಳನ್ನ ಕೇಳಿದ್ರೆ ಆ ಟೈಮಲ್ಲಿ ಇವಾಗ ಏನು ರೇಟ್ ಕೊಡ್ತಾಯಿದ್ದೀವಿ ಆ ರೇಟಲ್ಲಿ ಜೊತೆಗಳು ಮಾಡೋ ಸೀಸನಲ್ಲಿ ಕೊಡೋಕ್ಕಾಗಲ್ಲ ಆ ರೇಟ್ಗೆ. ಯಾಕಂದರೆ ಹೆಣ್ಣುಗಳ್ಗೆ ಅವಾಗ ತುಂಬ ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಗಂಡು ಪಟ್ಟಗಳನ್ನ ಜಾಸ್ತಿ ಮಾಡಿಸ್ಕೊಂಡಿರ್ತಾರೆ, ಹೆಣ್ಣು ಪಟ್ಟಗಳನ್ನ ಮಾಡಿಸಿರಲ್ಲ. ಆವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಇವಾಗ ಏನಕ್ಕೆ ಹೆಣ್ಣಿನ ವೀಡಿಯೋ ಆಗ್ತಿರೋದಂದರೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಕಮ್ಮಿ ಬೆಲೆಗೆ ಅಕ್ಕಿಗಳು ಸಿಗಲಿ ಅಂದ್ಬಿಟ್ಟು ಆಗ್ತಿರೋದು. ಒಳ್ಳೆ ಲೈನಲ್ಲಿ ಆಗ್ತಾಯಿದ್ದೀನಿ ಹೆಣ್ಗಳನ್ನ. ಇದು ನೋಡ್ಬೋದು, ನಮ್ಮದೇನು 8 ಅವರ್ ತಾರ ಏನಿದೆ ಆ ಲೈನಲ್ಲಿ ಪೂಟಾಗಿರೋ ಅಕ್ಕಿ ಇದು. ದುಬಾಸಲ್ಲಿ ಹೆಣ್ಣು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3,500 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫುಲ್ಲು ಬ್ಲೂ ಶೇಡ್ ಕಣ್ಣಿರುತ್ತೆ. ಕಣ್ಣಿನ ಕ್ವಾಲಿಟೀಸನ್ನು ತೋರಿಸ್ತೀನಿ. ಫುಲ್ಲು ಬ್ಲೂ ಶೇಡ್ ಕಣ್ಣಿರುತ್ತೆ. ಹಕ್ಕಿನ ಒಂದು ಸತಿ ಸ್ನಾನಕ್ಕೆ ಬಿಟ್ಟರೆ ಹಕ್ಕಿ ಕ್ಲೀನ್ ಆಗುತ್ತೆ. ಇದೇನಂದರೆ ತುಂಬ ಗಲೀಜು ಮಾಡ್ಕೊಂಬಿಟ್ಟಿತ್ತು, ಪಟಾಲ ಜೊತೆ ಸೇರ್ಕೊಂಬಿಟ್ಟಿದ್ದು. ಒಂದು ಸತಿ ನೀಟಾಗಿ ನೀವು ಸ್ನಾನಕ್ಕೆ ಬಿಟ್ಬಿಟ್ರೆ ಹಕ್ಕಿ ಕ್ಲೀನ್ ಆಗಿಬಿಡುತ್ತೆ. ಈ ಲೈನಲ್ಲಿ ಯಾವುದೇ ಒಂದು ಗಂಡು ಮ್ಯಾಚ್ ಮಾಡಿ 5 ಗಂಟೆ ಹಾರಿರೋದು ನಿಮಗೆ ಪಟ್ಟಗಳು 7 ಇಂದ 8 ಗಂಟೆ ಮೇಲೆ ಬಂದ್ಬಿಡುತ್ತೆ. ಕ್ವಾಲಿಟೀಸು ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಏನು ಹೆಣ್ಣು ತೋರಿಸ್ದೆ, ಬಾಲ ಎಲ್ಲ ಕಿತ್ಕೊಟ್ಬಿಟ್ಟಿದ್ದೀವಿ, ಯಾಕಂದರೆ ತುಂಬ ಗಲೀಜು ಮಾಡ್ಕೊಂಡಿತ್ತು. ಶುಭ್ ತಿರಿ ಉದ್ದಾ ತಿರಿ ಇಲ್ಲಿ ನೋಡ್ಬೋದು. ತಿರಿಗಳು 3 ತಿರಿನೂ ಒಂದೇ ಸಮ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಸೂಪರ್ ಆಗಿರುತ್ತೆ. ಈ ಲೈನಲ್ಲಿ ಸರ್ಕ್ನಿ ಗೇಟ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಾಜಿನೂ ಚೆನ್ನಾಗಿರುತ್ತೆ. ಹೊಡೆದ್ರೆ 6 ಇಂದ 8 ರಾಕೆಟ್ ಬಾಜಿ ಬರುತ್ತೆ ಈ ಲೈನಲ್ಲಿ. ತುಂಬ ಒಳ್ಳೆ ಲೈನ್ ಇದು. 2 ಸೈಡು ತಿರಿ ಹೊಡೆದಿದ್ದೀವಿ. 3 ತಿರಿ ನೋಡ್ಬೋದು, ಒಂದೇ ಸಮ ಇರುತ್ತೆ. 2 ಸೈಡು ತಿರಿ ಹೊಡೆದಿದ್ದೀವಿ. ಲೆಂತ್ ವೈಸ್ ಸಖತ್ತಾಗಿದೆ. ಅಗಲ ಎದೆ ನೋಡ್ಬೋದು, ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು ಆಗಲೇ ಹೇಳಿದ್ದೀನಿ. ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ ಕಣ್ಣು. ಕಣ್ಣಿಂದು ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ ಬ್ಲೂ ಶೇಡಲ್ಲಿರುತ್ತೆ. ಅಗಲ ಕಣ್ಣಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಸಖತ್ತಾಗಿರುತ್ತೆ. ಫುಲ್ ಅಗಲ ಕಣ್ಣಿರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣು ಹೆವಿ ಬ್ಲೂ ಶೇಡಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಹೆಣ್ಣಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪ್ ಕ್ವಾಲಿಟಿಲಿರುತ್ತೆ. ಇದಿನ್ನೂ ಬಿಸಿಲಿಗೆ ಇಟ್ಟು ಮಾಡಿದರೆ ಇನ್ನೂ ಸಖತ್ತಾಗಿದ್ದು ಕಣ್ಣಿನ ಕ್ವಾಲಿಟೀಸು. ಏನಂದರೆ ಇದು ಸಂಜೆ ಮಾಡ್ತಾರೋ ವೀಡಿಯೋ ಇದು. ನಾನು ಬಿಸಿಲಿಗೆ ಇಟ್ಟು ಮಾಡಿದರೆ ಸೂಪರ್ ಆಗಿರೋದು ಕ್ವಾಲಿಟೀಸು. ರಿಂಗ್ ನಂಬರ್ 3706. ಇದು ತಾಮ್ರಾಲ್ ತಿರಾವಲಲ್ಲಿ ಹೆಣ್ಣು. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಹೋದ ವರ್ಷ ಇದು ಜೊತೆ ಪಟ್ಟ ಬಂದ್ಬಿಟ್ಟು 11 ಗಂಟೆ ಚಿಲ್ಲರೆ ಟೂರ್ನಮೆಂಟ್ಗೆ ಆಡ್ತು. ಆ ಟೂರ್ನಮೆಂಟದ್ದು ಡೀಟೇಲನ್ನು ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೆ ಹೋದ ವರ್ಷ. ಇದು ಬಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 2.5 ದಸ್ತದ ಹೆಣ್ಣಿದು.
ಫುಲ್ಲು ಮಸ್ತಿಗಿದೆ. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸ್ ನೋಡ್ಬೋದು, ತುಂಬ ಟಾಪ್ ಆಗಿದೆ. ಈ ಹೆಣ್ಣ ನಾವು ಹಾರಿಸಿಲ್ಲ, ಯಾಕಂದರೆ ಇದು ಜೊತೆ ಪಟ ಗಂಡ ಪಟನ ಹಾರಿಸಿದ್ರಿ. ಈ ಹೆಣ್ಣ ನಾವು ಹಾರಿಸಿಲ್ಲ. ಲೈನ್ ಮಾಡ್ಕೊಳ್ಳೋಕ್ಕೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಒಳ್ಳೆ ಜಾತಿ ಮಾಡ್ಕೊಳ್ಳೋ ಕಣ್ಣಿದೆ. ಸ್ಟ್ಯಾಂಡಿಂಗ್ ಸ್ಟೈಲು ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನ ನೀವು ಗುಲ್ದಾರ್ಗೆ ಹಾಕೊಬೋದು, ತಾಮ್ರಲ್ಗೆ ಹಾಕೊಬೋದು, ಲಾಲ್ ಕಟ್ ರೇಗ್ದಾರ್ಗಳಿಗೆ ಹಾಕೊಬೋದು. ಫುಲ್ಲು ಮಸ್ತಿಯಲ್ಲಿದೆ. ಯಾರೇ ಇಸ್ಕೊಂಡ್ರು ನೀವೇ ಫಸ್ಟ್ ಟೈಮು ಜೊತೆ ಮಾಡ್ಕೊಬೇಕು. ಸ್ಟ್ಯಾಂಡಿಂಗ್ ಸ್ಟೈಲ್ ಇವಾಗ ನೋಡ್ಬೋದು, ಸಖತ್ತಾಗಿರುತ್ತೆ. ನಗಿನ ಅಲ್ಲಿ ತಾಮ್ರಾಲಲ್ಲಿ ಬಂದಿರೋ ಹಕ್ಕಿ ಇದು. ಈ ಹೆಣ್ಣು ಬಂದ್ಬಿಟ್ಟು ತಾಮ್ರಾಲ್ ತಿರಾವಲ್ಲಿ ಬಂದಿರೋದು. ನಮ್ಮ ಮನೆಯದು ತುಂಬ ಹಳೆ ಲೈನ್ ಹಕ್ಕಿಗಳಲ್ಲಿ ಹಕ್ಕಿ ಇದು. ಕ್ವಾಲಿಟಿ ವೈಸು ಕಂಡೀಷನ್ ಇವೆಲ್ಲ ನೋಡ್ಕೊಬೋದು, ಟಾಪ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 4,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸ್ ಅಂತೂ ತುಂಬ ಚೆನ್ನಾಗಿದೆ. ಹಳೆ ಲೈನ್ ಹಕ್ಕಿಗಳು ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ಇರುತ್ತೆ. ತಾಮ್ರಾಲಲ್ಲಿ ತಿರಾವಲ್ಲು ಹೆಣ್ಣು. ಸ್ಟ್ಯಾಂಡಿಂಗ್ ಸ್ಟೈಲು, ಚಡಿ ಶೇಪು, 2 ಪಕಾಟಗಳು ಆಚೆ ಇರೋದು, ಇವೆಲ್ಲ ನೋಡ್ಕೊಬೋದು. ತುಂಬ ಟಾಪ್ ಕ್ಲಾಸ್ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರೇ ಇಸ್ಕೊಂಡ್ರೂ ಒಂದು ಒಳ್ಳೆ ಲೈನು, ಒಂದು ಒಳ್ಳೆ ಜಾತಿ ಮಾಡ್ಕೊಬೋದು ಈ ಅಕ್ಕಿಯಿಂದ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ತಾಮ್ರಲ್ಲಿ ತಿರಾವಲ್ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲು, ಚಡಿ ಬಾಲ ಬರುತ್ತೆ. ಚೂಪ್ ತಿರಿ, ಉದ್ದ ತಿರಿ ನೋಡ್ಬೋದು. ತಿರಿಗಳು ಸಖತ್ ಚೂಪ್ ಇರುತ್ತೆ, ಉದ್ದ ತಿರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ಚೆನ್ನಾಗಿರುತ್ತೆ. 2 ಸೈಡು ತಿರಿ ಎಲ್ಲ ಹೊಡೆದಿದ್ದೀವಿ, ಯಾಕಂದರೆ ದೊಡ್ಡ ಹೆಣ್ಣು ಮಾಡ್ಕೊಂಡಿರೋದು ನಾವಿದು. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗಲ ಎದೆ, ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಕಿಂತ ಚಿಕ್ಕ ಚೊಂಚಿರುತ್ತೆ, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಹೆವಿ ಟಾಪ್ ಕ್ಲಾಸಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಫುಲ್ ಹರಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು, ಒಡಕಲು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಟಾಪ್ ಆಗಿರುತ್ತೆ. ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು. ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ ಇದು. ಹಳೆ ಕಣ್ಗಳು, ಹಳೆ ಜಾತಿ ಹಕ್ಕಿ ಕಣ್ಗಳು ಯಾವ ಟೈಪಲ್ಲಿ ಬರುತ್ತೆ ಆ ಟೈಪಲ್ಲಿ ಈ ಹೆಣ್ಣಿನ ಕಣ್ಣಿರುತ್ತೆ. ನೋಡ್ಬೋದು ಕ್ವಾಲಿಟೀಸು ಅಲ್ಟಿಮೇಟ್ ಆಗಿರುತ್ತೆ. ರಿಂಗ್ ನಂಬರ್ 5268. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.